ಪೇಟ್ ಸಫಾ, ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 2 ಲಕ್ಷ ಐಸಿಯು ಬೆಡ್, 5 ಲಕ್ಷ ಆಕ್ಸಿಜನ್ ಬೆಡ್, 7 ಲಕ್ಷ ಸಾಮಾನ್ಯ ಕೋವಿಡ್ ಬೆಡ್, 10 ಲಕ್ಷ ಐಸೋಲೇಷನ್ ಬೆಡ್ ಇಷ್ಟನ್ನೂ ಸೆಪ್ಟೆಂಬರ್ಗೆ ಸಿದ್ಧಪಡಿಸಿಕೊಳ್ಳಿ ಅಂತ ನೀತಿ ಆಯೋಗ ಸೂಚನೆ. 100ರಲ್ಲಿ 23 ಮಂದಿ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ. ನಿತ್ಯ 4 ರಿಂದ 5 ಲಕ್ಷ ಕೇಸ್ ಪತ್ತೆಯಾಗುವ ಎಚ್ಚರಿಕೆ. 12 ವರ್ಷ ದಾಟಿದ ಮಕ್ಕಳಿಗೂ ಸದ್ಯದಲ್ಲೇ ಲಸಿಕೆ. ಅಕ್ಟೋಬರ್ ಅಪಾಯವನ್ನ ತಪ್ಪಿಸುತ್ತಾ ಮಕ್ಕಳ ವ್ಯಾಕ್ಸಿನ್. 3ನೇ ಅಲೆ ಚಕ್ರವ್ಯೂಹದ ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಎರಡು ಲಕ್ಷ ಐಸಿಯು ಬೆಡ್, 5 ಲಕ್ಷ ಆಕ್ಸಿಜನ್ ಬೆಡ್ ಅಗತ್ಯ ಅಂದಿದೆಯಾ ನೀತಿ ಆಯೋಗ. ನೂರರಲ್ಲಿ 23 ಮಂದಿ ಆಸ್ಪತ್ರೆಗೆ, ನಿತ್ಯ 4 ರಿಂದ 5 ಲಕ್ಷ ಕೇಸ್ ಎಚ್ಚರಿಕೆ. ಹನ್ನೆರಡು ಪ್ಲಸ್ ಮಕ್ಕಳಿಗೆ 2 ಲಸಿಕೆ ಬಂತ. ಅಕ್ಟೋಬರ್ ಅಪಾಯ ತಪ್ಪುತ್ತಾ? ಭರ್ಜರಿಯಾಗಿ ಹಬ್ಬಗಳ ಆಚರಣೆ ಆಗ್ತಿದೆ. ಮುಂದೆ ಬರುವ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಗಳು ಜೋರಾಗ್ತಿದೆ. ಈ ಕಡೆ ಸ್ಕೂಲ್ ಶುರುವಾಗೋಯ್ತು, ಆ ಕಡೆ ಪಿಯುಸಿನೂ ಆರಂಭವಾಯಿತು. ಇನ್ನೇನು ಸ್ವಲ್ಪ ದಿನದಲ್ಲೇ ಪ್ರೈಮರಿ ಶಾಲೆಯೂ ಶುರುವಾಗುವ ಸಾಧ್ಯತೆ ಇದೆ. ಅಕ್ಟೋಬರ್ 1ರಿಂದ ಪದವಿ ಆರಂಭಕ್ಕೂ ಮುಹೂರ್ತ ಫಿಕ್ಸ್ ಆಗೋಗಿದೆ. ಕಳೆದ 1.5 ವರ್ಷದಿಂದ ಕೊರೋನಾ ಕಾರಣದಿಂದ ಯಾವೆಲ್ಲ ಚಟುವಟಿಕೆಗಳು ನಿಂತು ಹೋಗಿದ್ವೋ, ಯಾವೆಲ್ಲ ಸಂಭ್ರಮಕ್ಕೆ ಕುತ್ತು ಬಂದಿತ್ತೋ ಅವೆಲ್ಲವೂ ಈಗ ನೆರವೇರುತ್ತಿದೆ. ಹೀಗೆ ಎಲ್ಲ ಚಟುವಟಿಕೆಗಳು ಮತ್ತೆ ನಾರ್ಮಲ್ ಆಗ್ತಿರೋದಕ್ಕೆ ಕಾರಣ ಸೋಂಕು ಕಡಿಮೆ ಆಗ್ತಿರೋದು, ಪಾಸಿಟಿವಿಟಿ ರೇಟ್ ತಗ್ಗಿರೋದು. ಕೊರೋನಾ ಸೋಂಕು ಕಡಿಮೆಯಾಗಿ ಮತ್ತೆಲ್ಲ ಚಟುವಟಿಕೆ ಆರಂಭ ಆಗ್ತಿರೋದನ್ನ ನೋಡಿ ನೀವು ಕೂಡ ಇನ್ನಾದ್ರೂ ಲೈಫ್ ನಾರ್ಮಲ್ಗೆ ಬಂತಲ್ಲ ಸಾಕು ಅಂತ ನೀವು ನಿಟ್ಟಿಸರು ಬಿಡ್ತಿರಬಹುದು. ಆದ್ರೆ ಕೊರೋನಾ ಕಂಟಕ ಇನ್ನೂ ದೂರವಾಗಿಲ್ಲ. ನಿಜ ಹೇಳಬೇಕಂದ್ರೆ ಕೊರೋನಾ ಸೋಂಕಿನ ಅಸಲಿ ಆತಂಕ ಶುರುವಾಗೋದೇ ಈಗ. ಯಾಕಂದ್ರೆ ಕೊರೋನಾ 2ನೇ ಅಲೆ ಬಹುತೇಕ ಈಗ ಅಂತ್ಯವಾಗ್ತಿದೆ. ಕೇರಳ, ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ 2ನೇ ಅಲೆ ಅಬ್ಬರ ಹೆಚ್ಚಾಗಿದ್ರು ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ 2ನೇ ಅಲೆ ಸೋಂಕು ಕನಿಷ್ಠ ಪ್ರಮಾಣಕ್ಕೆ ಇಳಿದಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಭಾನುವಾರ ಕೊರೋನಾ ಪಾಸಿಟಿವಿಟಿ ರೇಟ್ 0.94ಕ್ಕೆ ಇಳಿದಿದೆ. ಕೊರೋನಾ ಸಾವಿನ ಪ್ರಮಾಣವು 1.85ರಷ್ಟಿದೆ. ಹಾಗಾಗಿ ಭಯ, ಆತಂಕ ಪಡುವ ಅಗತ್ಯ ಇಲ್ಲ. ರಾಜ್ಯದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಇನ್ನುಳಿದಂತೆ ಹಾಸನ, ಚಿಕ್ಕಮಗಳೂರು, ಕೊಡಗು ಹೊರತುಪಡಿಸಿದ್ರೆ ಯಾವ ಜಿಲ್ಲೆಯಲ್ಲೂ ಸೋಂಕು ಗಂಭೀರವಾಗೇನೂ ಇಲ್ಲ. ರಾಜ್ಯದಲ್ಲೂ 2ನೇ ಅಲೆ ಅಂತ್ಯದಲ್ಲಿದೆ ಅನ್ನೋದಕ್ಕೆ ಹೀಗೆ ಸೋಂಕು ದಿನೇ ದಿನೇ ಕಡಿಮೆ ಆಗ್ತಿರೋದೇ ಸಾಕ್ಷಿ. ಆದ್ರೆ ಪ್ರತಿ ಅಂತ್ಯದ ನಂತರವೂ ಒಂದು ಆರಂಭ ಇದ್ದೇ ಇರುತ್ತೆ ಅನ್ನೋ ಮಾತಿನಂತೆ 2ನೇ ಅಲೆ ಅಂತ್ಯದ ನಂತರ 3ನೇ ಅಲೆ ಶುರುವಾಗಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದೀಗ ನೀತಿ ಆಯೋಗ ಕೇಂದ್ರ ಸರ್ಕಾರಕ್ಕೆ ಮಾಡಿದ ಶಿಫಾರಸು ನೋಡಿದ್ರೆ 3ನೇ ಅಲೆ ಎಂಬ ಅಪಾಯ ಶೀಘ್ರದಲ್ಲೇ ಎದುರಾಗಲಿದೆಯಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಪ್ರತಿ 100 ಸೋಂಕಿತರಲ್ಲಿ 23 ಮಂದಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಸಮಿತಿ ಕೇಂದ್ರಕ್ಕೆ ಕೊಟ್ಟ ಎಚ್ಚರಿಕೆ ಏನು? ಈಗಾಗಲೇ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಇಟಲಿ ಸೇರಿದಂತೆ ಹಲವಾರು ದೇಶಗಳಲ್ಲಿ 3ನೇ ಅಲೆ, 4ನೇ ಅಲೆಯೂ ಮುಗಿದೋಗಿದೆ. ಎಷ್ಟೋ ದೇಶಗಳಲ್ಲಿ ಈಗ 5ನೇ ಅಲೆಯೂ ಶುರುವಾಗಿದೆ. ಹಾಗಾಗಿ ಕೊರೋನಾ ಅನ್ನೋ ಮಹಾಮಾರಿ ಮತ್ತೆ ಮರಳಿ ಅಟ್ಯಾಕ್ ಮಾಡೋದು ಖಚಿತ. ಹೀಗಾಗಿ ಸೋಂಕಿನ ಜೊತೆಗೆ ಬದುಕೋದನ್ನ ಕಲಿಯೋದೊಂದೇ ಸದ್ಯ ಮನುಕುಲಕ್ಕೆ ಉಳಿದಿರುವ ದಾರಿ. ಭಾರತದಲ್ಲಿ ಈಗ 2ನೇ ಅಲೆಯ ಅಬ್ಬರ ಆಲ್ಮೋಸ್ಟ್ ಕಡಿಮೆ ಆಗಿದೆ. 3ನೇ ಅಲೆ ಸದ್ಯದಲ್ಲೇ ಅಪ್ಪಳಿಸಬಹುದು ಅಂತ ತಜ್ಞರು ಆಗಾಗ್ಗೆ ಎಚ್ಚರಿಸುತ್ತಲೂ ಇರ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಜ್ಞರ ವರದಿ ಆಧರಿಸಿ 3ನೇ ಅಲೆ ಎದುರಿಸಲು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಅಂತೆಯೇ ಕಳೆದ ತಿಂಗಳು ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಕೊರೋನಾ 3ನೇ ಅಲೆ ಸಿದ್ಧತೆ ಕುರಿತಾಗಿ ಶಿಫಾರಸು ಮಾಡಿತ್ತು. ಆ ಶಿಫಾರಸಿನಲ್ಲಿರುವ ಅಂಶಗಳು ಈಗ ಕೊರೋನಾ 3ನೇ ಅಲೆ ಇಷ್ಟೊಂದು ಭೀಕರವಾಗಿರಬಹುದಾ ಎಂಬ ಪ್ರಶ್ನೆ ಏಳುವಂತೆ ಮಾಡಿದೆ. ಯಾಕಂದ್ರೆ ಈ ಸಮಿತಿ ಸಲ್ಲಿಸಿದ ಶಿಫಾರಸಿನಲ್ಲಿ 3ನೇ ಅಲೆಯಲ್ಲಿ ಕೊರೋನಾ ಸೋಂಕಿಗೆ ತುತ್ತಾಗುವ ಪ್ರತಿ 100ರಲ್ಲಿ 23 ಮಂದಿ ಆಸ್ಪತ್ರೆಗೆ ದಾಖಲಾಗುವ ಸಂಭವ ಇದೆ ಎಂಬ ಎಚ್ಚರಿಕೆ ನೀಡಲಾಗಿದೆ.
ಮೂರನೇ ಅಲೆಯಲ್ಲಿ ಪ್ರತಿ 100 ಕೊರೋನಾ ಪ್ರಕರಣಗಳಲ್ಲಿ 23 ಮಂದಿ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಹೀಗೆ ಆಸ್ಪತ್ರೆಗೆ ದಾಖಲಾಗುವ 23% ಸೋಂಕಿತರ ಪೈಕಿ 2.5% ಮಂದಿಗೆ ಐಸಿಯುನ ಅಗತ್ಯ ಬೀಳಲಿದೆ. 20.5% ಮಂದಿಗೆ ಐಸಿಯು ಹೊರತಾದ ಬೆಡ್, 30% ಸೋಂಕಿತರಿಗೆ ಸಾಂಸ್ಥಿಕ ಕ್ವಾರಂಟೈನ್, 47% ಮಂದಿ ಹೋಮ್ ಐಸೋಲೇಷನ್ ನಲ್ಲಿ ಇರಬಹುದಾದ ಸಂದರ್ಭ ಬರಬಹುದು ಅಂತ ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಸಮಿತಿ ಅಭಿಪ್ರಾಯಪಟ್ಟಿದೆ. ಎರಡನೇ ಅಲೆ ದೇಶದಲ್ಲಿ ಪೀಕ್ ನಲ್ಲಿದ್ದ ಜೂನ್ 1ರಂದು ದೇಶ 10 ರಾಜ್ಯಗಳಲ್ಲಿ 18 ಲಕ್ಷ ಸಕ್ರಿಯ ಪ್ರಕರಣಗಳು ಇದ್ವು. ಈ ಪೈಕಿ 21.74% ಮಂದಿ ಆಸ್ಪತ್ರೆಗೆ ದಾಖಲಾಗ್ತಿದ್ರು. 2.2% ಮಂದಿಗೆ ಐಸಿಯು ಅಗತ್ಯತೆ ಬಿದ್ದಿತ್ತು. ಆದರೆ ಮುಂಬರುವ ಮೂರನೇ ಅಲೆಯಲ್ಲಿ ಐಸಿಯು ಅಗತ್ಯತೆ ಮತ್ತು ಆಸ್ಪತ್ರೆಗೆ ದಾಖಲಾಗುವ ಸೋಂಕಿತರ ಪ್ರಮಾಣ 23%ಕ್ಕೆ ಏರಲಿದೆ. ಹೀಗಾಗಿ ಹೆಚ್ಚಿನ ಐಸಿಯು ಆಕ್ಸಿಜನ್ ಬೆಡ್ ಅವಶ್ಯಕತೆ ಬೀಳಬಹುದು ಅಂತ ತಜ್ಞರ ಸಮಿತಿ ಅಭಿಪ್ರಾಯಪಟ್ಟಿದೆ. ಮೂರನೇ ಅಲೆಯಲ್ಲಿ ನಿತ್ಯ 4 ರಿಂದ 5 ಲಕ್ಷ ಕೇಸ್ ಪತ್ತೆ ಸಾಧ್ಯತೆ. ಕೊರೋನಾ ಎರಡನೇ ಅಲೆಯಲ್ಲಿ ನಿತ್ಯದ ಕೇಸ್ 4 ಲಕ್ಷ ದಾಟಿದ ದಿನವೂ ಇತ್ತು. ಇವತ್ತಿಗೂ ಇಡೀ ಜಗತ್ತಿನಲ್ಲಿ ಒಂದು ದಿನ ಅತಿ ಹೆಚ್ಚು ಕೊರೋನಾ ಕೇಸ್ ಪತ್ತೆಯಾದ ರಾಷ್ಟ್ರದ ಲಿಸ್ಟ್ನಲ್ಲಿ ಭಾರತವೇ ಮೊದಲ ಸ್ಥಾನದಲ್ಲಿದೆ. ಹೀಗಾಗಿ ಒಂದು ದಿನ 4 ಲಕ್ಷಕ್ಕೂ ಹೆಚ್ಚು ಕೇಸ್ ಭಾರತದಲ್ಲಿ ಪತ್ತೆಯಾಗೋದು ಹೊಸದೇನಲ್ಲ. ಆದ್ರೆ ಆತಂಕವೇನೆಂದ್ರೆ ಕೊರೋನಾ ಮೂರನೇ ಅಲೆಗೆ ಹೆಚ್ಚು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕೆಲ ಕೋವಿಡ್ ತಜ್ಞರು ಅಭಿಪ್ರಾಯಪಟ್ಟಿದ್ರು. ಆದ್ರೆ ಈಗ ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಸಮಿತಿ ಕೊರೋನಾ ಮೂರನೇ ಅಲೆಯಲ್ಲಿ ನಿತ್ಯದ ಕೇಸ್ ಗರಿಷ್ಠ 4 ಅಥವಾ 5 ಲಕ್ಷ ದಾಟಬಹುದು ಅಂತ ಅಭಿಪ್ರಾಯಪಟ್ಟಿದೆ. ದಿನದ ಕೇಸ್ 5 ಲಕ್ಷ ದಾಟುತ್ತೆ ಅಂದ್ರೆ ಅದು ಗಂಭೀರ ವಿಚಾರವೇ. ಸೋಂಕಿತರು ಹೆಚ್ಚಾದಷ್ಟು ಆಸ್ಪತ್ರೆ, ಬೆಡ್, ಕೋವಿಡ್ ಕೇರ್ ಸೆಂಟರ್ ಹೀಗೆ ಒಟ್ಟಾರೆ ವೈದ್ಯಕೀಯ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಬೆಡ್ ಸಿಗದೆ ಪರದಾಡುವ ಸ್ಥಿತಿಯೂ ಬರಬಹುದು. ಹೀಗಾಗಿಯೇ ತಜ್ಞರ ಸಮಿತಿ ಕಳೆದ ತಿಂಗಳು ಸರ್ಕಾರಕ್ಕೆ ಸಲ್ಲಿಸಿದ ಶಿಫಾರಸಿನಲ್ಲಿ ಸೆಪ್ಟೆಂಬರ್ ಒಳಗೆ ಇಂತಿಷ್ಟು ವೈದ್ಯಕೀಯ ವ್ಯವಸ್ಥೆ ಸಜ್ಜಾಗಿರಬೇಕು ಅಂತ ಸೂಚಿಸಿದೆ. ಸೆಪ್ಟೆಂಬರ್ ಒಳಗಾಗಿ 2 ಲಕ್ಷ ಐಸಿಯು ಬೆಡ್ ಸಿದ್ಧಪಡಿಸಿಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮೂರನೇ ಅಲೆ ಕುರಿತಂತೆ ತಜ್ಞರಿಂದ ಶಿಫಾರಸು. ಕೊರೋನಾ ಮೂರನೇ ಅಲೆ ಸದ್ಯಕ್ಕಂತೂ ದೂರ ಹೋಗ್ತಿದೆ. ಆಗಸ್ಟ್ನಲ್ಲಿ ಮೂರನೇ ಅಲೆ ಆರಂಭವಾಗಬಹುದು ಎಂಬ ಅಂದಾಜಿತ್ತು. ಆದರೆ ಸರ್ಕಾರಗಳು ಕೊರೋನಾ ಕಟ್ಟುನಿಟ್ಟಿನ ನಿಯಮ ಪಾಲನೆ ಕಡ್ಡಾಯ ಮಾಡಿರುವುದರಿಂದಾಗಿ ಮೂರನೇ ಅಲೆಯೂ ದೂರವಾಗ್ತಾ ಹೋಗ್ತಿದೆ. ಆದರೆ ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಸಮಿತಿ ಸೆಪ್ಟೆಂಬರ್ ಒಳಗಾಗಿ ವೆಂಟಿಲೇಟರ್ ಸಹಿತ 2 ಲಕ್ಷ ಐಸಿಯು ಬೆಡ್ಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. 2 ಲಕ್ಷ ಐಸಿಯು ಬೆಡ್ ಮಾತ್ರವಲ್ಲ, ಇದರ ಜೊತೆಗೆ 7 ಲಕ್ಷ ಸಾಮಾನ್ಯ ಹಾಸಿಗೆಗಳು, ಅದರಲ್ಲಿ 5 ಲಕ್ಷ ಆಕ್ಸಿಜನ್ ಬೆಡ್ಗಳು, 10 ಲಕ್ಷ ಕೋವಿಡ್ ಕೇರ್ ಸೆಂಟರ್ ಬೆಡ್ಗಳು ಸಿದ್ಧವಾಗಬೇಕು ಅಂತ ಈ ತಜ್ಞರ ಸಮಿತಿ ಅಭಿಪ್ರಾಯಪಟ್ಟಿದೆ. ಗೃಹ ಸಚಿವಾಲಯದ ನಿರ್ದೇಶನದ ಮೇರೆಗೆ ಸ್ಥಾಪಿಸಲಾದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯ ಅಡಿಯಲ್ಲಿ ರಚಿಸಲಾದ ವಿ.ಕೆ. ಪೌಲ್ ನೇತೃತ್ವದ ಈ ತಜ್ಞರ ಸಮಿತಿ ಆರೋಗ್ಯ ಮೂಲಸೌಕರ್ಯ ಹೆಚ್ಚಿಸುವ ಸಲುವಾಗಿ ಈ ವರದಿಯನ್ನ ಪ್ರಧಾನಮಂತ್ರಿ ಕಚೇರಿಗೆ ಸಲ್ಲಿಸಿದೆ. ವಿ.ಕೆ. ಪೌಲ್ ನೇತೃತ್ವದ ತಜ್ಞರ ಸಮಿತಿ ಕೊರೋನಾ ಎರಡನೇ ಅಲೆಯಲ್ಲಿ ಪ್ರತಿ 100 ಸೋಂಕಿತರಲ್ಲಿ 20% ಮಂದಿ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬರಬಹುದು ಅಂತ ಅಂದಾಜಿಸಿತ್ತು. ಆದರೆ ತಜ್ಞರ ಆ ಅಂದಾಜನ್ನು ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರಿಗೆ ಬೆಡ್ ಅವಶ್ಯಕತೆ ಎದುರಾಗಿತ್ತು. ಇನ್ನು ಆಕ್ಸಿಜನ್ ಅಗತ್ಯತೆ ಆ ಪ್ರಮಾಣದಲ್ಲಿ ಎದುರಾಗಬಹುದು ಅಂತ ಯಾವ ತಜ್ಞರು ಕನಸಿನಲ್ಲೂ ಊಹಿಸಿರಲಿಲ್ಲ. ಹೀಗಾಗಿ ಎರಡನೇ ಅಲೆಯಲ್ಲಿ ಐಸಿಯು ದಾಖಲಾತಿ, ಆಕ್ಸಿಜನ್ಗೆ ಹಾಹಾಕಾರ, ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಆರೋಗ್ಯ ವ್ಯವಸ್ಥೆಯೇ ಬುಡಮೇಲಾಗಿ ಹೋಗಿತ್ತು. ಮತ್ತದೇ ಸ್ಥಿತಿ ಮೂರನೇ ಅಲೆಯಲ್ಲಿ ಬರಬಾರದು. ಒಂದು ವೇಳೆ ಸೋಂಕು ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗುವವರ ಪ್ರಮಾಣ ಹೆಚ್ಚಾದ್ರೂ ಆ ಪರಿಸ್ಥಿತಿ ಎದುರಿಸೋಕೆ ಆರೋಗ್ಯ ವ್ಯವಸ್ಥೆ ಸಜ್ಜಾಗಿರಬೇಕು ಅನ್ನೋ ಕಾರಣಕ್ಕೆ ತಜ್ಞರು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ದೇಶದಲ್ಲಿ ಕೊರೋನಾ ಮೂರನೇ ಅಲೆ ಅಕ್ಟೋಬರ್ನಲ್ಲಿ ತಾರಕಕ್ಕೇರುವ ಸಾಧ್ಯತೆ ಇದೆ ಅಂತಾರೆ ತಜ್ಞರು. ಯಾಕಂದ್ರೆ ಕೊರೋನಾ ಎರಡನೇ ಅಲೆ ಕಡಿಮೆ ಆಗ್ತಿರುವ ಈ ಟೈಮ್ನಲ್ಲಿ ಬಹುತೇಕ ಎಲ್ಲ ಚಟುವಟಿಕೆಗಳು ಪುನರಾರಂಭವಾಗಿದೆ. ಎಲ್ಲ ಚಟುವಟಿಕೆಗಳ ಪುನರಾರಂಭವೇ ಕೊರೋನಾ ಮೂರನೇ ಅಲೆ ಆರಂಭಕ್ಕೆ ಮುನ್ನುಡಿಯಾಗಬಹುದು ಎಂಬ ಅಭಿಪ್ರಾಯ ತಜ್ಞರದ್ದು. ಸಾಲು ಸಾಲು ಹಬ್ಬಗಳು, ಶಾಲೆಗಳ ಆರಂಭ. ಕೊರೋನಾ ರೂಲ್ಸ್ ಮರೆತರೆ ಮೂರನೇ ಅಲೆ ಆಘಾತ. ಸಾಲು ಸಾಲು ಹಬ್ಬಗಳು, ಹಬ್ಬದ ಸಂಭ್ರಮದಲ್ಲಿ ಮೈಮರೆತ ಜನರು, ಮಾರ್ಕೆಟ್ನಲ್ಲಿರುವ ಜನಸಂದಣಿ, ಕೊರೋನಾ ರೂಲ್ಸ್ಗಳನ್ನ ಧೂಳಿಪಟ ಮಾಡುವ ಈ ವರ್ತನೆಗಳು ಮೂರನೇ ಅಲೆಗೆ ಆಹ್ವಾನ ನೀಡುವಂತಿರೋದು ಸುಳ್ಳಲ್ಲ. ಹಬ್ಬದ ಸಂಭ್ರಮದಲ್ಲಿ ಮೈಮರೆಯಬೇಡಿ, ಕೊರೋನಾ ಇನ್ನೂ ಮಾಯವಾಗಿಲ್ಲ, ಎಚ್ಚರವಿರಲಿ ಅಂತ ಸರ್ಕಾರ ಏನೋ ಪದೇ ಪದೇ ಎಚ್ಚರಿಸ್ತಿದೆ. ಆದರೆ ಜನರು ಮಾತ್ರ ಸೋಂಕು ಇಳಿಕೆ ಆಗ್ತಿದ್ದಂತೆ ಕೊರೋನಾ ಇದೆ ಅನ್ನೋದನ್ನ ಮರೆತು ಓಡಾಡುತ್ತಿದ್ದಾರೆ. ಈ ನಡುವೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಳೆದ 1.5 ವರ್ಷದಿಂದ ಕವಿದಿದ್ದ ಕಾರ್ಮೋಡವನ್ನು ಸರಿಸುವ ಪ್ರಯತ್ನವಾಗಿ ಮತ್ತೆ ಶಾಲೆ, ಕಾಲೇಜು ಆರಂಭಿಸಲಾಗಿದೆ. ಪ್ರೈಮರಿ ಶಾಲೆಯ ಆರಂಭಕ್ಕೂ ಮುಹೂರ್ತ ಇಡಲು ಚರ್ಚೆಗಳು ನಡೆಯುತ್ತಿವೆ. ಫಸ್ಟು
8th standard. That will take a call at the end of the. ಹೀಗೆ ಕರ್ನಾಟಕ ಮಾತ್ರವಲ್ಲ, ಪಂಜಾಬ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಆಂಧ್ರಪ್ರದೇಶ, ಉತ್ತರಾಖಂಡ್, ಬಿಹಾರ, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಶಾಲೆ ಕಾಲೇಜು ಆರಂಭಿಸಲಾಗ್ತಿದೆ. ರಾಜಸ್ಥಾನ, ತಮಿಳುನಾಡಿನಲ್ಲಿ ಸೆಪ್ಟೆಂಬರ್ 1ರಿಂದ ಸ್ಕೂಲು ಕಾಲೇಜು ಆರಂಭವಾಗ್ತಿದೆ. ಹೀಗೆ ಶಾಲೆ ಕಾಲೇಜು ಆರಂಭಿಸೋದು ಅವಸರದ ತೀರ್ಮಾನವಲ್ಲ, ಇದು ಅನಿವಾರ್ಯವಾಗಿದೆ. ಯಾಕಂದ್ರೆ ಶಾಲೆ ಆರಂಭಿಸದ ಕಾರಣ ಬಡ ಮಕ್ಕಳು ಸಾಕಷ್ಟು ತೊಂದರೆಗೊಳಗಾಗಿದ್ದಾರೆ. ಆನ್ಲೈನ್ ಪಾಠದ ಎಫೆಕ್ಟ್ಗೆ ಮಕ್ಕಳ ಬದುಕು ಹಾದಿ ತಪ್ಪುತ್ತಿದೆ. ಹೀಗಾಗಿ ಶಾಲೆ ಆರಂಭಿಸೋದು ಅನಿವಾರ್ಯ ಎಂಬಂತಾಗಿದೆ. ಆದರೆ ಕೊರೋನಾ ಮಾರ್ಗಸೂಚಿಗಳನ್ನು ಹೊರಡಿಸಿ ಸರ್ಕಾರ ಶಾಲೆ ಕಾಲೇಜನ್ನ ಆರಂಭಿಸಿದೆ ನಿಜ. ಆದರೆ ಇದೇ ಮಾರ್ಗಸೂಚಿಗಳನ್ನ ಶಾಲೆಗಳಲ್ಲಿ ಎಷ್ಟು ದಿನ ಸರಿಯಾಗಿ ಪಾಲನೆ ಮಾಡಲಾಗುತ್ತದೆ ಎಂಬುದು ಗೊತ್ತಿಲ್ಲ. ಕಟ್ಟುನಿಟ್ಟಾಗಿ ಶಾಲೆಗಳು ಮಾರ್ಗಸೂಚಿ ಪಾಲಿಸಿದ್ರೆ ಯಾವುದೇ ಅಪಾಯವಿಲ್ಲ. ಆದರೆ ಮಾರ್ಗಸೂಚಿಗಳನ್ನ ಮಕ್ಕಳು, ಪೋಷಕರು, ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳು ಮರೆತರೆ ಅಪಾಯ ಎದುರಾಗುವ ಆತಂಕವಿದೆ. ಇನ್ನೂ ಹಬ್ಬಗಳ ವಿಚಾರಕ್ಕೆ ಬರೋಣ. ಜನರು ಹಬ್ಬ ಹರಿದಿನ ಅಂತ ಕೊರೋನಾ ಮೈಮರೆತು ಓಡಾಡುತ್ತಿದ್ದಾರೆ. ಜನರ ಈ ನಿರ್ಲಕ್ಷ್ಯ ಕೊರೋನಾ 3ನೇ ಅಲೆಗೆ ಶೀಘ್ರದ ಆತಿಥ್ಯ ನೀಡುವ ಆತಂಕವಿದೆ. ಈ ಕಾರಣದಿಂದ ಸರ್ಕಾರ 3ನೇ ಅಲೆ ಅಕ್ಟೋಬರ್ ಕಂಟಕವನ್ನು ತಪ್ಪಿಸಲು ಮಕ್ಕಳ ಲಸಿಕೆಗೆ ಶೀಘ್ರವೇ ಅನುಮತಿ ನೀಡುವ ಸಾಧ್ಯತೆ ಇದೆ. ಅಕ್ಟೋಬರ್ನಲ್ಲಿ 3ನೇ ಅಲೆ ತಾರಕಕ್ಕೇರಲಿದೆ. ಮಕ್ಕಳೇ ಹೆಚ್ಚು ಸೋಂಕಿತರಾಗುವ ಸಾಧ್ಯತೆ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಅಪಾಯದಿಂದ 12 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಪಾರು ಮಾಡಲು ಸದ್ಯದಲ್ಲೇ 2 ಕೊರೋನಾ ವ್ಯಾಕ್ಸಿನ್ಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸಿಗಬಹುದಾದ ಆ ಲಸಿಕೆ ಯಾವುದು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ನ ನಂತರ.